ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಚಾಲನವೃತ್ತಿ ಪರೀಕ್ಷೆ ಈಗಾಗಲೇ ಕಂಪ್ಲೀಟ್ ಆಗೋಯಿತು. 23/5/2025ಕ್ಕೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ನೀವೆಲ್ಲರೂ ಕಾತುರದಿಂದ ಕಾಯ್ತಿರ್ತಕ್ಕಂಥದ್ದು ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅಂಥೇಳಿ. ಬಹಳಷ್ಟು ಅಭ್ಯರ್ಥಿಗಳೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಒಂದು ಅಂದಾಜು ಕಟ್ ಆಫ್ ಮಾಡಿ ಅಂಥೇಳಿ, ಒಂದು ಸಂಭವನೀಯ ಕಟ್ ಆಫ್ ಮಾಡಿ ಎಷ್ಟಕ್ಕೆ ನಿಲ್ಬೋದು ಅಂತಕ್ಕಂಥದ್ದು. ನಿಮಗೆ ಈಗಾಗಲೇ 40+ ಅಂಕ ಹೊಡೆದ ಅಭ್ಯರ್ಥಿಗಳು ಎಷ್ಟು ಜನ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿನ ನಾನು ಈಗಾಗಲೇ ನಿಮಗೆಲ್ಲರಿಗೆ ಅಪ್ಡೇಟ್ ಮಾಡಿದ್ದೀನಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ನೋಡೋಣ ಸ್ನೇಹಿತರೆ. ನಮ್ಮ ಒಂದು ಅಂದಾಜಿನ ಪ್ರಕಾರ ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಅಂಥೇಳಿ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು ಕಟ್ ಆಫ್ ಮಾಡಿದ್ದೀನಿ. ನೋಡ್ಬೋದು, KSRTC 2000 ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಸಂಭವನೀಯ ಕಟ್ ಆಫ್. ಇದು ಕೇವಲ ಊಹೆ ಮಾತ್ರ. ನೋಡಿ ಸ್ನೇಹಿತರೆ, ಕೇವಲ ಊಹೆ ಮಾತ್ರ. ಎಷ್ಟಕ್ಕೆ ನಿಲ್ಲುತ್ತೋ ಅಂಥೇಳಿ ಖಂಡಿತವಾಗ್ಲೂ ಹೇಳೋಕ್ಕಾಗೋದಿಲ್ಲ. ಜಸ್ಟ್ ಒಂದು ಊಹೆ ಮಾಡಿದ್ದೀನಿ ಅಷ್ಟೇ, ಎಷ್ಟಕ್ಕೆ ನಿಲ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಇದೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಒಂದೊಂದು ಲೈನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದು SC ST ಕ್ಯಾಟಗರಿ 1. ನಾವು ಈ ಥರ ಲೈನ್ ಹೋಗಬೇಕು. ಈ ಕ್ಯಾಟಗರಿಗೆ ಸಂಬಂಧಪಟ್ಟು ಈ ಲೈನ್ ಇರ್ತದೆ, ಈ ಕ್ಯಾಟಗರಿಗೆ ಸಂಬಂಧಪಟ್ಟಿದ್ದು, ಈ ಕ್ಯಾಟಗರಿಗೆ ಸಂಬಂಧಪಟ್ಟ ಈ ಕ್ಯಾಟಗರಿ ಇಟ್ ಇಸ್ ಈ GM ಕ್ಯಾಟಗರಿ. ನೋಡಿ ಈ ಥರ ಲೈನ್ ನೋಡ್ಕೊಂಡು ಹೋಗೋಣ. ಈ ಕಲರ್ ಕೋಡ್ ಏನು ಚೇಂಜ್ ಮಾಡಿದ್ದೀನಿ ಅಂತಂದರೆ, ನೋಡ್ಬೋದು, ಇದು ಜನರಲ್. GN ಅಂದರೆ ಜನರಲ್ ಬಂದು ಯಾರು ಕ್ಯಾಸ್ಟ್ ಕೊಟ್ಟಿರ್ತೀರ, ಕ್ಯಾಸ್ಟಲ್ಲೇ ಜನರಲ್, ಬರೀ ಕ್ಯಾಸ್ಟ್ ಮಾತ್ರ ಅನ್ವಯ ಆಗುತ್ತೆ. ಅದಕ್ಕೆ ಕನ್ನಡ ಮತ್ತು ಗ್ರಾಮೀಣ ಅನ್ವಯ ಆಗೋದಿಲ್ಲ. ನೋಡಿ ಈ ಲೈನ್ ಈ ಥರ. ನೋಡ್ಬೋದು ಸ್ನೇಹಿತರೆ, ಒಂದು ಉದಾಹರಣೆಗಾಗಿ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಯಾವ ಒಂದು ಕ್ಯಾಟಗರಿ ಅಂದರೆ, ಒಂದು ಉದಾಹರಣೆಗೆ ಒಂದು SC ಕ್ಯಾಟಗರಿಯಲ್ಲಿ ನೋಡಿ, ಬರೀ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಇದೆ ಅವ್ರ ಹತ್ರ, ಕನ್ನಡ ಗ್ರಾಮೀಣ ಇಲ್ಲ ಅಂತಂದರೆ ಅಂಥ ಅಭ್ಯರ್ಥಿಗಳಿಗೆ 42 ಇಂದ 43 ಮಾರ್ಕ್ಸ್ ನಿಲ್ಬೋದು. ಅಂದರೆ 42 ಇಂದ 43 ಅಂದರೆ 42 ನಿಲ್ಬೋದು, 42.5 ನಿಲ್ಬೋದು, 43 ನಿಲ್ಬೋದು. ಇಲ್ಲಿ ಕೆಳಗೆ ನೋಡಿ ಡೇಟ್ ಆಫ್ ಬರ್ತ್ DOV ಅಂತ ಹೇಳ್ಕೊಟ್ಟಿಲ್ಲ, ಅದು ಡೇಟ್ ಆಫ್ ಬರ್ತ್ 92 ಇಂದ 93 ನಿಲ್ಬೋದು. ಭಾಳಷ್ಟು ಅಭ್ಯರ್ಥಿಗಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ. 92, 93 ನಿಲ್ಲಿಸಿದರೆ ಅದಕ್ಕಿಂತ ಕೆಳಗಡೆ ಇದ್ದವರು 90, 91, 89, 87, 88 ಇವೆಲ್ಲ ಅಭ್ಯರ್ಥಿಗಳೇ ನೋಡೋಕೆ ಅಂತಕ್ಕಂಥದ್ದು ಬಹಳಷ್ಟು ಅಭ್ಯರ್ಥಿಗಳು ಕೇಳಿದ್ದಾರೆ, ಬಹಳಷ್ಟು ಕನ್ಫ್ಯೂಸ್ ಆಗ್ತಿದ್ದಾರೆ. ಇಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ನೋಡಿ. 42, 43 ಅಂದ್ಕೊಳ್ಳಿ, 43 ನಂಬರ್ಗೆ ನಿಂತಿದೆ ಅಂದ್ಕೊಳ್ಳಿ. SC ಕ್ಯಾಟಗರಿಗೆ 43 ನಿಂತಿದೆ ಅಂದ್ಕೊಳ್ಳಿ. ಅಲ್ಲಿ ಕೆಳಗೆ ನಾನು ಇಲ್ಲಿ 92, 93 ಕೊಟ್ಟಿದ್ದೀನಿಲ್ಲ, ಅಲ್ಲಿ ಕಟ್ ಆಫ್ ಹಾಕಿದ ಗೌರ್ಮೆಂಟಿಂದ ಏನು ಬರುತ್ತೆ ಅಂದರೆ ಕ್ಲಿಯರಾಗಿ ಡೇಟ್ ಕೂಡ ಕೊಟ್ಟಿರ್ತಾರೆ ಅಂತ ನೋಡಿ. ಒಂದು ಉದಾಹರಣೆಗೆ 10/5/1993 ಅಂತೇಳಿ ಕೊಟ್ಟಿರ್ತಾರೆ. ನೀವೇನು ಅಂದ್ಕೊತಿದ್ದೀರ, 10/5/1993 ಯಾರ್ಯಾರು ಡೇಟ್ ಆಫ್ ಬರ್ತ್ ಇರುತ್ತೋ ಅವ್ರು ಮಾತ್ರ ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ಅನ್ಕೋತೀರ. ಇದು ಒಂದು ತಪ್ಪು ಕಲ್ಪನೆ. ಯಾಕಂದರೆ ಈ 10/5/1990 ಕೆಳಗಡೆ ಯಾರ್ಯಾರು ಡೇಟ್ ಆಫ್ ಬರ್ತ್ ಇರುತ್ತೋ, ಅಂದರೆ ಈ 10ನೇ ತಾರೀಕಿನಿಂದ 9ನೇ ತಾರೀಕು ಇರ್ಬೋದು, 8ನೇ ತಾರೀಕು ಇರ್ಬೋದು, 7ನೇ ತಾರೀಕು ಇರ್ಬೋದು, ಅಥವಾ 5ನೇ ತಿಂಗಳದಲ್ವ, 4ನೇ ತಿಂಗಳಿರ್ಬೋದು, 3ನೇ ತಿಂಗಳಿರ್ಬೋದು. ಇಲ್ಲ 1993 ಇದೆಯಲ್ಲ, 92ನೇ ಇಸ್ವಿ ಇರ್ಬೋದು, 91ನೇ ಇಸ್ವಿ ಇರ್ಬೋದು. 1993ರಿಂದ ಕೆಳಗಡೆ ಅಂದರೆ 1980 ಹಿಡ್ಕೊಂಡು ಎಲ್ಲ ಅಭ್ಯರ್ಥಿಗಳು ಯಾರ್ಯಾರು 43 ಅಂಕ ಪಡೆದಿದ್ದಾರೋ 1980ರಿಂದ ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೇನು ನಿಮಗೂ ಏನು ಏಜ್ದೇನು ಅನುಮತಿ ಇತ್ತು, ಆ ಡೇಟ್ ಹಿಡ್ಕೊಂಡು 10/5/1993 ಎಷ್ಟು ಜನ ಇದ್ದೀರೋ 43 ಅಂಕ ತೊಗೊಂಡಿದ್ದಾರೆ. ಅವರೆಲ್ಲ ಆಯ್ಕೆ ಆಗ್ತಾರೆ. 1993 ಮೇಲೆ ಅಂದರೆ ಇಲ್ಲಿ 10ನೇ ತಾರೀಕು ಕೊಟ್ಟವ್ರೆ, 11ನೇ ತಾರೀಕು ಏನಾರು ನಿಮ್ಮ ಡೇಟ್ ಆಫ್ ಬರ್ತ್ ಇತ್ತಂದರೆ
ನಿಮ್ದು ಆಗೋದಿಲ್ಲ. ಸೊ ನಿಮ್ದು ಎಲ್ಲಿ ಬರುತ್ತೆ, ನೆಕ್ಸ್ಟ್ ಮುಂದೆ ಎಲ್ಲಾರು ಬರುತ್ತೆ ಅಂತ ನೀವು ಚೆಕ್ ಮಾಡ್ಕೋಬೇಕು. ಯಾವ ಥರ ಅಂತ ನೋಡ್ಕೊಳ್ಳಿ. ಸೊ ನೋಡ್ಕೋಬೋದು ಸ್ನೇಹಿತರೆ. ಸೊ ನೋಡಿ ಇಲ್ಲಿ 92 93 ಕೊಟ್ಟಿದ್ದೀನಿ. ಸೊ ಇಲ್ಲಿ ಕೆಳಗಡೆ ವುಮೆನ್ಸ್ ಏನಾರ ಇದ್ದರೆ SC ಕ್ಯಾಟಗಿರಿಯಲ್ಲಿ ವುಮೆನ್ಸ್ ಏನಾರ ಇದ್ದರೆ 35 36 ನಿಲ್ಬೋದು. ಸೊ ಡೇಟ್ ಆಫ್ ಬರ್ತು 94 95. ಸೊ ಅದ್ರ ಕೆಳಗಡೆ ಇದ್ದವರೆಲ್ಲ ಆಯ್ಕೆ ಹಾಕ್ತಾರೆ. ಸೊ ಅವರು ಏನಾರ ಆ ಕ್ಯಾಟಗಿರಿದಾಗ ಯಾರು ಮಹಿಳಾ ಅಭ್ಯರ್ಥಿಗಳು ಇಲ್ಲ ಅಂದರೆ ಇದೇ ಕ್ಯಾಟಗಿರಿಯ ಪುರುಷ ಅಭ್ಯರ್ಥಿಗಳಿಂದ ಭರ್ತಿ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ನೋಡಿ ಸ್ನೇಹಿತರೆ, ರೂರಲ್ ಯಾವ ಅಭ್ಯರ್ಥಿ ಹತ್ರ SC ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಸೊ ಜೊತೆಗೆ ಅವನ ಹತ್ರ ರೂರಲ್ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಇದೆ, ಸೊ ಅಂಥ ಅಭ್ಯರ್ಥಿಗೆ 43ರಿಂದ 44ಕ್ಕೆ ಕ್ಯಾಟಗಿರಿಗೆ ನಿಲ್ಲಬಹುದು. 43ರಿಂದ 44 ಅಂಕ ತೊಗೊಂಡ್ರೆ ರೂರಲ್ಲಿ ಸೆಲೆಕ್ಟ್ ಆಗ್ತೀರ. ಸೊ ಇಲ್ಲಿ ನೋಡಿ ಡೇಟ್ ಆಫ್ ಬರ್ತು ಇಲ್ಲಿ 92 93 ಇದೆ, ಇಲ್ಲಿ 93 94 ಇದೆ. ಅಂದರೆ 1 ವರ್ಷ ಜಾಸ್ತಿ ಮಾಡಿದ್ದಾರೆ, ಅಥವಾ 1 ಇಯರ್ ಜಾಸ್ತಿ ಮಾಡಿದ್ದಾರೆ, 1 ಅಂಕ ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ಹೀಗೆ ನಿಮ್ಮದೇನಾರ ಅದಕ್ಕಿಂತ ಒಂದೇ ದಿನಾಂಕ ಜಾಸ್ತಿ ಇತ್ತು ಅಂದರೆ ನೀವು ಇಂಥದ್ರಾಗ ಸೆಲೆಕ್ಷನ್ ಆಗ್ತೀರ. ನೀವು ಆವಾಗ ನೀವು ಸೆಲೆಕ್ಷನ್ ಆಗ್ಬೇಕಂದ್ರೆ ನಿಮ್ಮ ಹತ್ರ ರೂರಲ್ ಸರ್ಟಿಫಿಕೇಟ್ ಹಚ್ಚಿರ್ಬೇಕು ನೀವು. ಸೊ ನೀವು ರೂರಲ್ ಸರ್ಟಿಫಿಕೇಟ್ ಹಚ್ಚಿಲ್ಲ ಅಂದರೆ ಸೆಲೆಕ್ಷನ್ ಇದರಿಂದ ನೀವು ಆಚೆ ಆಗ್ತೀರ, ಹೊರಗೆ ಹೋಗ್ತೀರ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋದಾದರೆ ಎಕ್ಸ್ ಸರ್ವಿಸ್ಮೆನ್. ಸೊ ಅದೇ ಕ್ಯಾಟಗಿರಿಯಿಂದ SC ಕ್ಯಾಟಗಿರಿಯಿಂದನೇ ಯಾರಾದರೂ ಎಕ್ಸ್ ಸರ್ವಿಸ್ಮೆನ್ ಅಂದರೆ ಮಾಜಿ ಸೈನಿಕ ಯಾರಾದರೂ ಇದ್ದರೆ ಅಂಥವ್ರು 38ರಿಂದ 39 ಅಂಕ ಪಡೆದರಾಗುತ್ತೆ. ಸೊ 94 95 ಡೇಟ್ ಆಫ್ ಬರ್ತ್ ಇದ್ದರೆ ಸೆಲೆಕ್ಷನ್ ಆಗುತ್ತೆ. ಸೊ ನಾನು ಇದೊಂದು ಅಂದಾಜು ಮಾಡಿದ್ದೀನಿ. ಸೊ ಇದರಲ್ಲಿ ಕಾಂಪಿಟೇಷನ್ ಯಾರೂ ಇಲ್ಲ ಅಂದರೆ ಜಸ್ಟ್ 25 ಮಾರ್ಕ್ಸ್ ತೊಗೊಂಡ್ರು ಕೂಡ ಅವರು ಆಗುತ್ತೆ. ಈ ಮಹಿಳಾ ಅಭ್ಯರ್ಥಿಗಳು ಕೂಡ ಅಷ್ಟೇ, ಎಕ್ಸ್ ಸರ್ವಿಸ್ಮೆನ್ ಕೂಡ ಅಷ್ಟೇ, ಜೊತೆಗೆ PD ಪ್ರಾಜೆಕ್ಟ್ ಡಿಪೆಂಡೆಂಟ್ಸ್ ಕ್ಯಾಂಡಿಡೇಟ್ ಅಂತ ಇರುತ್ತಲ್ಲ, ಯೋಜನೆ ನಿರಾಶ್ರಿತ, ಸೊ ಅವ್ರಿಗೆ ಕೂಡ ಅಷ್ಟೇ ಕಾಂಪಿಟೇಷನ್ ಯಾರೂ ಇಲ್ಲ ಅಂದರೆ 25 ಮಾರ್ಕ್ಸ್ ತೊಗೊಂಡ್ರು ಕೂಡ ಅವರು ಆಯ್ಕೆ ಆಗ್ತಾರೆ. ಸೊ ಮುಂದೆ ನೋಡೋಣ ಸ್ನೇಹಿತರೆ. ಸೊ ನೋಡಿ ಅದೇ ಕ್ಯಾಟಗಿರಿ ಕನ್ನಡ ಮಾಧ್ಯಮ ನೋಡೋಣ. ಸೊ ಅದೇ ಕ್ಯಾಟಗಿರಿ ಕನ್ನಡ ಮಾಧ್ಯಮ ನೋಡಿ 42 43 ಇಲ್ಲಿ 91 92 ಇಲ್ಲಿ ಡೇಟ್ ಆಫ್ ಬರ್ತ್ ಕಡಿಮೆ ಮಾಡಿದ್ದಾರೆ, ಅಂಕ ಮಾತ್ರ 43. ಸೊ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟು ಇರಬೇಕು, ಜೊತೆಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೂಡ ನೀವು ಹಚ್ಚಿರ್ಬೇಕು. ಸೊ ಅಂಥವ್ರು 91 92 ಡೇಟ್ ಆಫ್ ಬರ್ತ್ಗಿಂತಲೂ ಕೆಳಗಡೆ ಎಷ್ಟು ಜನ ಇದ್ದೀರೋ ಅವರೆಲ್ಲ ಆಯ್ಕೆ ಆಗ್ತೀರ. ಗೊತ್ತಿರುವ ಹಾಗೆ ಯೋಜನೆ ನಿರಾಶ್ರಿತ 39ರಿಂದ 40 ನಾನು ಒಂದು ಅಂದಾಜು ಮಾಡಿದ್ದೀನಿ. ಡೇಟ್ ಆಫ್ ಬರ್ತ್ 89 90 ಮಾಡಿದ್ದೀನಿ SC ಕ್ಯಾಟಗಿರಿಗೆ. ಸೊ ನೋಡೋಣ ನೆಕ್ಸ್ಟ್ ಎಷ್ಟಕ್ಕೆ ನಿಲ್ಲುತ್ತೆ ಅಂಥೇಳಿ. ಇದು ಕೇವಲ ಅಂದಾಜು ಮಾತ್ರ ಸ್ನೇಹಿತರೆ, ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ. ಸೊ ನೋಡ್ಬೋದು ST ಕ್ಯಾಟಗಿರಿಗೆ 44ರಿಂದ 45 ನಿಲ್ಲುತ್ತೆ. ಡೇಟ್ ಆಫ್ ಬರ್ತ್ 91ರಿಂದ 93. ಇಲ್ಲಿ ಬರೀ ನಾನು ಇಯರ್ ಮಾತ್ರ ಕೊಟ್ಟಿನಿ. ಅಲ್ಲಿ ಡೀಟೇಲಾಗಿ ಡೇಟು ಮಂತು ಇಯರ್ ಯಾವುದು ಕೊಟ್ಟಿರ್ತಾರೆ, ಆ ಡೇಟು ಮಂತು ಇಯರ್ ಕೆಳಗಡೆ ಎಷ್ಟು ಜನ ಡೇಟ್ ಆಫ್ ಬರ್ತ್ ಇರ್ತಾರೋ, ಆಮೇಲೆ ಈ ನಂಬರ್ ಏನು ಕೊಟ್ಟಿರ್ತಾರೆ ಮೇಲೆ ನಾನು 2 ನಂಬರ್ ಕೊಟ್ಟಿನಿ 44 45, ಅವ್ರು ಆ ಥರ ಕೊಟ್ಟಿರಲ್ಲ. ಕರೆಕ್ಟ್ ಲಾಸ್ಟ್ ಎಂಡ್ ಒಂದೇ ಕೊಟ್ಟಿರ್ತಾರೆ. 44 ನಿಂತಿತ್ತಂದರೆ 44 ಮಾತ್ರ ಕೊಟ್ಟಿರ್ತಾರೆ, ಇಲ್ಲ 44.5 ನಿಂತರೆ 44.5 ಕೊಟ್ಟಿರ್ತಾರೆ, ಇಲ್ಲ 45 ನಿಂತರೆ 45 ಮಾತ್ರ ಕೊಟ್ಟಿರ್ತಾರೆ. 45 ಅಂದ್ಕೊಳ್ಳಿ, 45 ಡೇಟ್ ಆಫ್ ಬರ್ತ್ ಇಲ್ಲಿ 91 to 92 ಅಂತ ಇಟ್ಕೊಳ್ಳಿ. ಸೊ 92 ಕೆಳಗಡೆ ಅವ್ರು ಏನು ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ಕೆಳಗಡೆ 45 ಅಂಕ ಪಡೆದವ್ರು ಎಲ್ಲರೂ ಆಯ್ಕೆ ಆಗ್ತಾರೆ. ಈ ಥರ ಇದೆ ಸ್ನೇಹಿತರೆ ಇದು. ಸೊ ಇಲ್ಲಿ ಕೆಳಗಡೆ ಎಲ್ಲ ಕ್ಯಾಟಗರಿ ಕೂಡ ಸೇಮ್ ಇರುತ್ತೆ. ಸೊ ನಾನು ಡೇಟ್ ಎಲ್ಲ ಕೊಟ್ಟಿದ್ದೀನಿ ನೋಡಿ, ರೂರಲ್ಲು ಕನ್ನಡ ಮಾಧ್ಯಮ ಯಾವ್ಯಾವ ಕ್ಯಾಟಗಿರಿಗೆ ಯಾವ ಥರ ನಿಲ್ಲುತ್ತೆ ಅಂಥೇಳಿ. ಸೊ ಕ್ಯಾಟಗಿರಿ 1 ಪ್ರವರ್ಗ 1 ಕೂಡ ನೋಡಿ 43ರಿಂದ 44ಕ್ಕೆ ನಿಲ್ಬೋದು. ಡೇಟ್ ಆಫ್ ಬರ್ತು 1990 ಮತ್ತು 92 ಕೆಳಗಡೆ ಇದ್ದವರೆಲ್ಲ ಇದರಲ್ಲಿ ಆಯ್ಕೆ ಆಗ್ತಾರೆ. ಸೊ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ ಯಾವ ಥರ ಅಂತ ಉದಾಹರಣೆ. ಮತ್ತು ತಿರ್ಗಿ ನೀವು ಸರ್ ನಂದು 45 ಇದೆ, ಡೇಟ್ ಆಫ್ ಬರ್ತು 94 ಇದೆ, ಆಗುತ್ತಾ ಈ ಥರ ಕಳಿತಿದ್ರೆ 45 ಇದ್ದವ್ರಿಗೆ ಮತ್ತು ಇಲ್ಲಿ ಕೆಳಗಡೆ ಬರುತ್ತೆ. ಇದೇ ಥರ ನೀವು ಕೆಳಗಡೆ ನೋಡ್ಬೇಕು. ಸಲ ನೋಡ್ಬೋದು ನೋಡಿ 44 45 ಅಂಕ ಪಡ್ತಾರೆ. ಡೇಟ್ ಆಫ್ ಬರ್ತ್ 92 93.
ಸೊ ಅದ್ರ ಕೆಳಗಡೆ ಇದ್ದವರೆಲ್ಲ ಆಯ್ಕೆ ಆಗ್ತೀರ. ಸೊ ಅದೇ ರೀತಿ ನೋಡೋದಾದರೆ ಕನ್ನಡ ಮಾಧ್ಯಮ 43ರಿಂದ 44, ಡೇಟ್ ಆಫ್ ಬರ್ತ್ 89, 90 ಇಷ್ಟು ನಿಲ್ಬೋದು ಅಂತ ನಾನು ಊಹೆ ಮಾಡಿದ್ದೀನಿ. ಸೊ ನೋಡೋಣ. ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಸೆಕೆಂಡ್ ಡೇ ಭಾಳಷ್ಟು ಅಭ್ಯರ್ಥಿಗಳ ಕಾಂಪಿಟೇಷನ್ ಇದೆ ಅಂತ ಕಾಣಿಸುತ್ತೆ. ಸೊ ಯಾವ ರೀತಿ ಅಂದರೆ ಭಾಳಷ್ಟು ಅಭ್ಯರ್ಥಿಗಳು ಸೆಕೆಂಡ್ ಅಂತೇಳಿ ಕಾಮೆಂಟ್ ಮಾಡ್ತಾ ಇರ್ತೀರ. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಆದರೂ 43, 44 ನಿಲ್ಬೋದು. ಡೇಟ್ ಆಫ್ ಬರ್ತ್ 92, 93 ನಿಲ್ಬೋದು ಸ್ನೇಹಿತರೆ. ಸೊ ನೋಡಿ, ಇವರಿಗೆ ರೂರಲ್ಲು 43ರಿಂದ 45 ನಿಲ್ಬೋದು. ಡೇಟ್ ಆಫ್ ಬರ್ತ್ 93, 94 ನಿಲ್ಬೋದು. ಇವ್ರದ್ದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿದ್ದರೆ 43, 44ಗೆ ನಿಲ್ಲುತ್ತೆ. ಡೇಟ್ ಆಫ್ ಬರ್ತ್ ಬಂದು 91, 92 ನಿಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಕಾದು ನೋಡೋಣ. ಸೊ ನೆಕ್ಸ್ಟ್ ನೋಡೋದಾದರೆ ಸೆಕೆಂಡ್ ಬಿ ನೋಡಿ ಸ್ನೇಹಿತರೆ. ಸೆಕೆಂಡ್ ಬಿ ಕೂಡ 44, 45ಕ್ಕೆ ನಿಲ್ಲುತ್ತೆ. ಡೇಟ್ ಆಫ್ ಬರ್ತ್ 91, 92. ಅದ್ರಾಗ ರೂರಲ್ ಕ್ಯಾಂಡಿಡೇಟ್ ಏನಾರ ಇದ್ದರೆ 43, 44ಗೆ ನಿಲ್ಲುತ್ತೆ. 89, 90 ಡೇಟ್ ಆಫ್ ಬರ್ತ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಕಾದು ನೋಡೋಣ. ಸೊ ಅವರಿಗೆ ಕನ್ನಡ ಮಾಧ್ಯಮದ್ದು 44, 45 ನಿಲ್ಲುತ್ತೆ ಸೆಕೆಂಡ್ ಬಿಗೆ. ಡೇಟ್ ಆಫ್ ಬರ್ತ್ 92, 93 ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಥರ್ಡ್ ಡೇ 43ರಿಂದ 45 ಇರ್ಬೋದು. ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ಕಡಿಮೆ ನಿಲ್ಲುತ್ತೆ ಅಂದ್ಕೊಂಡಿದ್ದೆ. ಥರ್ಡ್ ಡೇನೂ ಕೂಡ ಸ್ವಲ್ಪ ಕಾಂಪಿಟೇಷನ್ ಕಾಣಿಸ್ತಾ ಇದೆ. 43ರಿಂದ 45 ಅಂಕ ಪಡೆದವರಾಗುತ್ತೆ. 89, 90ಗೆ ನಿಲ್ಲುತ್ತೆ. ಇದು ಮೇಲ್ಗಡೆದು ಎಲ್ಲೋ ಲೈನು ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ. ಸೊ ಇದು ಬಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ಲಸ್ ರೂರಲ್ ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಇದು ಬರುತ್ತೆ. 41, 42 ನಿಲ್ಲುತ್ತೆ. 90, 91 ಡೇಟ್ ಆಫ್ ಬರ್ತಿಗೆ ಬರುತ್ತೆ. ಥರ್ಡ್ ಡೇ ಕನ್ನಡ ಮಾಧ್ಯಮ. ಸೊ ನೆಕ್ಸ್ಟ್ ನೋಡೋದಾದರೆ ಇವರಿಗೆ ಗ್ರಾಮೀಣ ಇದು ಗ್ರಾಮೀಣ ಇರುತ್ತೆ. ಸೊ ನೆಕ್ಸ್ಟ್ ಬಂದರೆ ಕನ್ನಡ ಮಾಧ್ಯಮ ಅಷ್ಟೇ ಅಂತ ನೋಡೋಣ. ಸೊ ಕನ್ನಡ ಮಾಧ್ಯಮ 42, 43ಕ್ಕೆ ನಿಲ್ಬೋದು. 93, 94 ಡೇಟ್ ಆಫ್ ಇರ್ಬೋದು ಥರ್ಡ್ ಇದು. ಸೊ ನೆಕ್ಸ್ಟ್ ಥರ್ಡ್ ಬಿ ನೋಡೋಣ. ನೋಡಿ ಸ್ನೇಹಿತರೆ, ಥರ್ಡ್ ಬಿ 44ರಿಂದ 45ವರೆ ನಿಲ್ಬೋದು. 91, 92 ಡೇಟ್ ಆಫ್ ಬರ್ತ್ಗೆ ನಿಲ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ವೇರಿಯೇಷನ್ ಆಗ್ಬೋದು, ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಇಷ್ಟು ಅಂಥೇಳಿ. ಹೀಗೆ ಬಂದಿರತಕ್ಕಂಥ ಒಂದು ಅಂಕಿ ಸಂಖ್ಯೆ ಆಧಾರದ ಮೇಲೆ ಒಂದು ಅಂದಾಜು ಮಾಡಿದ್ದೀನಿ ಹೊರತು ಬೇರೆ ಏನಿಲ್ಲ ಸ್ನೇಹಿತರೆ. ಸೊ ನೋಡ್ಬೋದು, ಥರ್ಡ್ ಬಿ ರೂರಲ್ ಅಭ್ಯರ್ಥಿಗಳು ಏನಿದ್ರೆ 44, 45ಕ್ಕೆ ನಿಲ್ಬೋದು. ಡೇಟ್ ಆಫ್ ಬರ್ತ್ 92, 93. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಏನಿದ್ರೆ 43, 44ಕ್ಕೆ ನಿಲ್ಬೋದು. ಡೇಟ್ ಆಫ್ ಬರ್ತ್ 90, 91 ಇರುತ್ತೆ. ಸೊ ಇದೆಲ್ಲ ಈ ಒಂದು ಲೈನು ಯೋಜನೆ ನಿರಾಶ್ರಿತ ಇದೆ. ಈ ಲೈನು ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ. ಈ ಲೈನು ಮಹಿಳೆಯರ್ದಿದೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಿಳಾ ಅಭ್ಯರ್ಥಿಗಳು ಲಭ್ಯವಿರದ ಕಾರಣ ಪುರುಷ ಅಭ್ಯರ್ಥಿಗಳಿಂದ ಭರ್ತಿ ಮಾಡ್ಕೊಳ್ತಾರೆ. ಸೊ ಇವಾಗ ಮುಂದುವರೆದು ಜನರಲ್ ನೋಡೋಣ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಜಿ ಎಮ್ ಅಂದರೆ ಜನರಲ್ ಮೆರಿಟ್. ನಿಮ್ಮ ಹತ್ರ ಯಾವುದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂಥ ಅಭ್ಯರ್ಥಿಗಳು, ಅಂದರೆ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೂ ಕೂಡ ನೀವು ಹಚ್ಚಿದ್ರೂ ಕೂಡ ಏನು ಮಾಡಿರ್ತಾರೆ, ನೀವು ಜಾಸ್ತಿ ಅಂಕ ತೊಗೊಂಡಿದ್ರೆ ನಿಮ್ಗೆ ಜನರಲ್ದಾಗ ಹಾಕ್ತಾರೆ. ನಿಮ್ಗೆ ಜನರಲ್ದಾಗ ಹಾಕಿದಾಗ ಏನಾಗುತ್ತೆ, ನಿಮ್ಮ ಕ್ಯಾಟಗರಿಯಲ್ಲಿ ನಿಮ್ಮ ಜಾಗಕ್ಕೆ ಇನ್ನೊಬ್ಬ ಅಭ್ಯರ್ಥಿಗೆ ಚಾನ್ಸ್ ಸಿಗುತ್ತೆ. ನೀವು ಏನಾರು ಹೆಚ್ಚಿಗೆ ನಂಬರ್ ತೊಗೊಂಡ್ರೆ ನಿಮ್ಗೆ ಜನರಲ್ದಾಗ ಹಾಕ್ಕೊತಾರೆ. ನಿಮ್ಗೆ ಜನರಲ್ದಾಗ ಹಾಕ್ಕೊಂಡಿದ್ದಾಗ ಏನಾಗುತ್ತೆ, ನಿಮ್ಮದಲ್ಲೊಂದು ಜಾಗ ಖಾಲಿ ಆಗುತ್ತೆ ನಿಮ್ಮ ಕ್ಯಾಟಗರಿಯಲ್ಲಿ. ಸೊ ಅಲ್ಲಿ ನಿಮ್ಮ ಒಂದು ಕೆಳಗಿನ ಅಭ್ಯರ್ಥಿಗೆ ಅಲ್ಲಿ ಜಾಗ ಸಿಗುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಸೊ ನೋಡ್ಬೋದು ನೀವೆಲ್ಲ ಜನರಲ್ 46ರಿಂದ 47 ನಿಲ್ಬೋದು. 46, 46ವರೆ 47. ಸೊ ಇಲ್ಲಿಗೆ ನಿಲ್ಬೋದು. ಡೇಟ್ ಆಫ್ ಬರ್ತ್ 93, 94 ಜನರಲಲ್ಲಿ. ಈ ಜನರಲಲ್ಲಿ ಎಲ್ಲ ಕ್ಯಾಟಗಿರಿನ ಇಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ಇದೇ ಜನರಲಲ್ಲಿ ಸೊ ಮಹಿಳಾ ಅಭ್ಯರ್ಥಿಗಳಿದ್ದರೆ
ಸೊ ನೋಡಿ, ಜನರಲಲ್ಲಿ ಮಹಿಳಾ ಅಭ್ಯರ್ಥಿಗಳು ಏನಾರ ಇದ್ದರೆ ಅವರು 46 47 ಅಂಕ ಪಡೆದಿರಬೇಕು. ಡೇಟ್ ಆಫ್ ಬರ್ತ್ 94 95 ಇದ್ದರೆ ಆಗುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ಪುರುಷ ಅಭ್ಯರ್ಥಿಗಳಿಂದ ಭರ್ತಿ ಮಾಡ್ಕೊಳ್ತಾರೆ. ಸೊ ನೋಡಿ, ಇದೇ ಜನರಲಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಏನಾರ ಇದ್ದರೆ ನಿಮ್ಗೆ ಎಲ್ಲ ಗೊತ್ತಿರುವಾಗೆ ಇಲ್ಲಿ ಕ್ಯಾಟಗಿರಿ ಕನ್ಸಿಡರ್ ಆಗಲ್ಲ. ನಿಮ್ಮದೇನಾದ್ರೂ ಕನ್ನಡ ಸರ್ಟಿಫಿಕೇಟ್ ಇತ್ತು, ಸೊ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು 47ರಿಂದ 49 ಅಂಕ 47ರಿಂದ 49 ಅಂಕ ಪಡೆದಿದ್ದರೆ ಸೊ ಅಂಥ ಅಭ್ಯರ್ಥಿಗಳು ಡೇಟ್ ಆಫ್ ಬರ್ತ್ 94 95 ಕೊಟ್ಟಿದ್ವಲ್ಲ, ಈ 95ಕ್ಕಿಂತಲೂ ಮೇಲೆ 95ಕ್ಕಿಂತಲೂ ಮೇಲೆ ಅಂದರೆ ಅವರು ಒಂದು ಏನು ಡೇಟ್ ಕೊಟ್ಟಿರ್ತಾರಲ್ಲ ಆ ಡೇಟ್ಗಿಂತಲೂ ಒಂದೇ ಡೇಟ್ ಜಾಸ್ತಿ ಇದ್ರೂ ಆಗಲ್ಲ. ಸೊ 95 ನಾನು ಕೊಟ್ಟಿದ್ದೀನಿ, ಹೆಚ್ಚು ಕಡಿಮೆ ಇನ್ನೂ ಆಗ್ಬೋದು ಅನ್ಕೋತೀನಿ. ಅರ್ಥ ಆಗಿದೆಯಲ್ವ ಸ್ನೇಹಿತರೆ? ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ನೋಡೋಣ. ಇದು ಬಂದು ಎಕ್ಸ್ ಸರ್ವಿಸ್ ಮ್ಯಾನ್, ಮಾಜಿ ಸೈನಿಕರು. ಸೊ ಮಾಜಿ ಸೈನಿಕರು ಯಾರನ್ನಿದ್ರೆ 46 47 ತೊಗೊಂಡ್ರೆ ಆಗುತ್ತೆ. ಅವ್ರ ಡೇಟ್ ಆಫ್ ಬರ್ತ್ ಕೂಡ 93 94 ಇದ್ದರೆ ಜನರಲಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಸೊ ಕನ್ನಡ ಮಾಧ್ಯಮ, ಈ ಜನರಲಲ್ಲಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಯಾರ್ಯಾರು ಹಚ್ಚಿದ್ದೀರಾ ಸೊ ಅವ್ರಿಗೆ ಮಾತ್ರ 47 48 ಅಂಕ ಪಡೆದು ಡೇಟ್ ಆಫ್ ಬರ್ತ್ 91 92ಕ್ಕಿಂತಲೂ ಕೆಳಗಡೆ ಎಷ್ಟು ಜನ ಇರ್ತೀರೋ ಅಷ್ಟು ಜನ ಎಲ್ಲ ಆಯ್ಕೆ ಆಗ್ತೀರಾ ಜನರಲಲ್ಲಿ. ಸೊ 91 92 ಈ ಥರ ಅವ್ರು ಡೇಟ್ ಕೊಡಲ್ಲ, ಪದೇ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಡೇಟ್ ಕೊಟ್ಟಿರ್ತಾರೆ ಅವರು. ನೋಡಿ, ಉದಾಹರಣೆಗಾಗಿ ಡೇಟ್ ಹಾಕ್ತಾಯಿದ್ದೀನಿ. ಈ ಥರ ಡೇಟ್ ಹಾಕ್ತಿದ್ದೀನಿ ನಾನು 10/5/92. ಮೇಲ್ಗಡೆ ಒಂದು 48ಕ್ಕೆ ನಿಲ್ತದೆ ಅಂದ್ಕೊಳ್ಳಿ, 48 ಕೊಟ್ಟಿರ್ತಾರೆ. 48 ಅಂಕ ಪಡೆದಿರಬೇಕು. ಜೊತೆಗೆ ಈ ಡೇಟ್ಗಿಂತಲೂ ಕೆಳಗೆ ನಿಮ್ಮದು ಡೇಟ್ ಇರಬೇಕು. ಡೇಟು, ಮಂತು, ಇಯರ್ ಎಲ್ಲ ಇದಕ್ಕಿಂತಲೂ ಕೆಳಗಡೆನೇ ಇರಬೇಕು. ಇದಕ್ಕಿಂತಲೂ ಮೇಲೆ ಒಂದೇ ಒಂದು ಇಲ್ಲಿ 10 ಇದ್ದಿದ್ದು 12 ಇತ್ತು ಅಂದ್ರೂ ನಿಮ್ಮದು ಆಗಲ್ಲ ಸ್ನೇಹಿತರೆ. ಈ ಥರ ನಿಮ್ಗೆ ಅರ್ಥ ಆಯಿತು ಅನ್ಕೊತೀನಿ. ಅರ್ಥ ಆಗಿದರೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ. ಸೊ ನೋಡಿ, ಇದು PD ಅಭ್ಯರ್ಥಿಗಳಿಗೆ ಅಂದರೆ ಯೋಜನೆ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಜನರಲಲ್ಲಿ 46ರಿಂದ 47 ಅಂಕಕ್ಕೆ ನಿಲ್ಬೋದು. ಅವ್ರದ್ದು ಡೇಟ್ ಆಫ್ ಬರ್ತ್ ಕೂಡ 92 93 ಇದ್ದರೆ ಆಗುತ್ತೆ ಸ್ನೇಹಿತರೆ. ಈ ಯೋಜನೆ ನಿರಾಶ್ರಿತ ಅಭ್ಯರ್ಥಿಗಳ ಲಭ್ಯವಿಲ್ಲದೇ ಇದ್ದಲ್ಲಿ ಈ ಒಂದು ಪೋಸ್ಟ್ಗಳೇನಾಗುತ್ತೆ ಬ್ಯಾಕ್ಲಾಗ್ ಆಗಿ ಹಾಗೆ ಉಳಿಯುತ್ತೆ. ನೆಕ್ಸ್ಟ್ ಟೈಮಲ್ಲಿ ಇವು ಮತ್ತೆ ಭರ್ತಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಸೊ ಯಾವ ರೀತಿ ಸೆಲೆಕ್ಷನ್ ಆಗುತ್ತೆ, ಡೇಟ್ ಆಫ್ ಬರ್ತ್ ಯಾವ ರೀತಿ ನೀವು ಇದು ಮಾಡ್ಕೋಬೇಕು ಅಂತೇಳಿ ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದರೆ ಭಾಳಷ್ಟು ಅಭ್ಯರ್ಥಿಗಳು ಈ 92 93 ಡೇಟ್ ಆಫ್ ಬರ್ತ್ ಕೊಟ್ಟಿದ ಮೇಲೆ, ಸರ್ ಅವ್ರಿಗೆ ಸೆಲೆಕ್ಷನ್ ಆಗಿದ್ಮೇಲೆ ನಂದು 90 ಇದೆ ಸರ್, ನಾನು ಇನ್ನೂ ಏನೋ ಇಲ್ಲಿ 46 47 ಅಂಕ ಇದೆಯಲ್ಲ ಸರ್, ನಾನು 48 ತೊಗೊಂಡಿನಿ, ನನ್ನ ಡೇಟ್ ಆಫ್ ಬರ್ತ್ 90 ಇದೆ, ಆಗುತ್ತಾ ಇಲ್ವ ಅಂತ ಈ ಥರ ಎಲ್ಲ ಕೇಳ್ತೀರಾ. ಸೊ ಇದನ್ನು ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 47 ಅಂಕ ಇದ್ರೂ ಇಲ್ಲೇನು ಅಂಕ ಕೊಟ್ಟಿರ್ತಾರೋ ಆ ಅಂಕ ಇದ್ದು ಅವ್ರೇನು ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರೋ ಆ ಡೇಟ್ ಆಫ್ ಬರ್ತ್ಗಿಂತಲೂ ಕೆಳಗಡೆ ಡೇಟ್ ಆಫ್ ಬರ್ತ್ ಇತ್ತು, ಆ ಏನು ಅಂಕ ಕೊಟ್ಟಿರ್ತಾರಲ್ಲ ಆ ಅಂಕ ಅಷ್ಟಿದ್ರೂ ನಡೆಯುತ್ತೆ, ಅದ್ರಿಗಿಂತ ಜಾಸ್ತಿ ಇದ್ರೂ ಕೂಡ ನಿಮ್ಮದು ಆಯ್ಕೆ ಆಗುತ್ತೆ ಸ್ನೇಹಿತರೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿನಿ. ಸೊ ನೋಡಿ ಸ್ನೇಹಿತರೆ, ಒಂದು ಕಟ್ ಆಫ್ದು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ಸೊ ಇಷ್ಟೇ ನಿಲ್ಲುತ್ತೆ ಖಂಡಿತವಾಗ್ಲೂ ಅಂತೇಳಿ ನಾನು ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಇಲಾಖೆಯವರು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಕಾದು ನೋಡೋಣ. ಇನ್ನೇನು ಇನ್ನೂ ಒಂದು ವಾರನೋ ಇಲ್ಲ 10 ದಿನನೋ 15 ದಿನನೋ ಮೇ ಬಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಬಂದಾಗ ನಾವು ನಮ್ಮ ರಿಸಲ್ಟು ಯಾವ ರೀತಿ ಅಂತ ನಮಗೆಲ್ಲ ಗೊತ್ತಾಗುತ್ತೆ. ಸೊ ಈ ಒಂದು ಕಟ್ ಆಫ್, ಈ ಒಂದು ಡೇಟ್ ಆಫ್ ಬರ್ತು ಇಷ್ಟು ಪರ್ಸೆಂಟೇಜಿಗೆ ನಿಲ್ಲಬಹುದು ಅಂತೇಳಿ ನಾನು ಊಹೆ ಮಾಡಿದ್ದೀನಿ. ಅಂದರೆ ಭಾಳಷ್ಟು ಅಭ್ಯರ್ಥಿಗಳ ಒತ್ತಾಯದ ಮೇರೆಗೆ ನಾವೊಂದು ಇದೊಂದು ಕಟ್ ಆಫ್ ಮಾಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇದರಿಂದ ಯಾರಿಗಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ನಾನು ಬರೀ ಊಹೆ ಮಾಡಿದ್ದೀನಿ ಅಷ್ಟೇ. ಸೊ ನೋಡೋಣ ಸ್ನೇಹಿತರೆ, ನನ್ನ ಚಾನಲಿಂದ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಅಂತ ಹೇಳುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತು ಮುಂದೆ ಕಟ್ ಆಫ್ ಆಗಿದ್ಮೇಲೆ ಆರ್ಡರ್ ಕಾಪಿ ಕಳಿಸ್ತಾರೆ. ಆಮೇಲೆ ಕಣ್ಣು, ಕಿವಿ, ಮೂಗು ಮೆಡಿಕಲ್ ಟೆಸ್ಟು ಯಾವ ರೀತಿ ಇರುತ್ತೆ, ಸೊ ಪ್ರತಿಯೊಂದು ಮುಂದಿನ ಒಂದು ಸಂಚಿಕೆಗಳಲ್ಲಿ ವಿಡಿಯೋಗಳಲ್ಲಿ ಚರ್ಚಿಸ್ತಾ ಹೋಗೋಣ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.